ರಾತ್ರಿ ಕಲ್ಲು ತೂರಿದ್ರು ಬೆಳಗಾಗುವಷ್ಟರಲ್ಲಿ ಕಣ್ಮರೆಯಾದ್ರು. ಮೈಸೂರಿನ ಉದಯಗಿರಿ ದಾಂಧಲೆ ಕೇಸ್ನ ತನಿಖೆ ಚುರುಕಾಗ್ತಾ ಇದೆ. ಕಲ್ಲು ತೂರಿದವರಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ರಾತ್ರಿ ಕಲ್ಲು ತೂರ್ತಾರೆ, ಬೆಳಗಾಗುವಷ್ಟರಲ್ಲಿ ಕಣ್ಮರೆಯಾಗ್ತಾರೆ. ಮೈಸೂರಿನ ಉದಯಗಿರಿ ದಾಂಧಲೆ ಕೇಸ್ನ ತನಿಖೆ ಚುರುಕಾಗಿದೆ. ಕಲ್ಲು ತೂರಿದವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಸಿಸಿಬಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರೋದು. ಯಾರು ಈ ರೀತಿ ದಾಂಧಲೆ ಮಾಡಿದ್ರು ಎಲ್ಲದರ ಬಗ್ಗೆ ಪೊಲೀಸರ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಹುಡುಕಾಟ ಮಾಡಲಾಗ್ತಾ ಇದೆ. ಆದರೆ ಈಗ ಎಸ್ಕೇಪ್ ಆಗಿದ್ದಾರೆ. ಕಲ್ಲು ತೂರಿದವರು ಎಸ್ಕೇಪ್ ಆಗಿರೋದು. ಅವರ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಆರೋಪಿಗಳ ಮನೆಗಳಿಗೆ ತೆರಳಿದ್ದಂತಹ ಪೊಲೀಸರಿಗೆ ಒಂದು ಕಡೆ ಶಾಕ್ ಆಗಿದೆ. ಆರೋಪಿಗಳ ಮನೆಗಳಿಗೆ ತೆರಳುತ್ತಾರೆ ಪೊಲೀಸರು ಅವರನ್ನ ಹಿಡಿಯೋದಕ್ಕೆ. ಆರೋಪಿಗಳನ್ನ ಹಿಡಿಯೋದಕ್ಕೆ ಹೋದಂತವರು ಬರಿಗೈಯಲ್ಲಿ ವಾಪಸ್ ಆಗಿರೋದು, ಅಲ್ಲಿ ಇಲ್ವೇ ಇಲ್ಲ, ಎಸ್ಕೇಪ್ ಆಗಿರೋದು. ಮೊಬೈಲ್ ಅನ್ನ ಮನೆಯಲ್ಲೇ ಇಟ್ಟು ಊರ್ ಬಿಟ್ಟಿದ್ದಾರೆ ಆರೋಪಿಗಳು. ಈಗ ಅವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ ಸಿಸಿಬಿ ಪೊಲೀಸರು. ಉದಯಗಿರಿ ಠಾಣೆ ಬಳಿಯ 10ಕ್ಕೂ ಹೆಚ್ಚು ಸಿಸಿಟಿವಿಗಳ ಡಿವಿಆರ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆಯನ್ನ ಮಾಡಿರೋದು ಪೊಲೀಸರು. ನೋಡಿ, ಪೊಲೀಸರಿಗೆ ಶಾಕ್ ಕೊಟ್ಟಿದ್ದಾರೆ ಈಗ ಕಿಡಿಗೇಡಿಗಳು. ಆರೋಪಿಗಳ ಪತ್ತೆಗೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಉದಯಗಿರಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆರೋಪಿಗಳ ಸುಳಿವು ಪತ್ತೆಯಾಗಿದೆಯಾ? ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಸುರೇಶ್. ಪೂರ್ಣಿಮಾ, ಉದಯಗಿರಿ ನಿನ್ನೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಬಹಳ ಮುಖ್ಯವಾಗಿ ಅಲ್ಲಿ ಇದ್ದಂತಹ ಕಲ್ಲು ತೂರಾಟ ಮಾಡಿದಂತವರ ಟವರ್ ಲೊಕೇಶನ್ ಜಾಡನ್ನ ಹಿಡಿದು ಹೊರಟಂತ ಮೈಸೂರು ನಗರದ ಸಿಸಿಬಿ ಪೊಲೀಸರಿಗೆ ಆರಂಭದಲ್ಲೇ ಹಿನ್ನಡೆ ಆಗಿದೆ. ಯಾಕಂದ್ರೆ ಆ ಸಿಸಿಬಿ ಪೊಲೀಸರು ಮನೆಯ ಕದ ತಡೆದಿದ್ದಂತೆ ಅಲ್ಲಿ ಮನೆಯಲ್ಲಿಯೇ ಫೋನ್ ಅನ್ನ ಬಿಟ್ಟು ಕೆಲವರು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಅವರನ್ನ ಹುಡುಕೋದು ಒಂದಷ್ಟು ಸವಾಲಾಗಿ ಪರಿಣಮಿಸಿದೆ. ಆದ್ರೆ ಸ್ಥಳೀಯರ ಮಾಹಿತಿ ಮತ್ತೆ ಅಲ್ಲಿ ವಿಡಿಯೋ ಫುಟೇಜ್ ಮತ್ತೆ ಸಿಸಿಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಂತ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ಶುರುಹಚ್ಕೊಂಡಿದ್ದಾರೆ. ಅಲ್ಲಿ ಧಾರ್ಮಿಕ ಮುಖಂಡರನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹೀಗಾಗಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಮೈಸೂರಿನ ಪೊಲೀಸ್ ಇಲಾಖೆ ಈಗ ಸಂಪೂರ್ಣವಾಗಿ ಕಾರ್ಯ ಪ್ರವೃತ್ತವಾಗಿದೆ. ಇವತ್ತು ಸಂಜೆ ಒಳಗೆ ಯಾರು ಈ ಘಟನೆಗೆ ಸಂಬಂಧಪಟ್ಟಂತೆ ಕುಮ್ಮಕ್ಕನ್ನ ಕೊಟ್ಟರು, ಜೊತೆಗೆ ಒಂದಷ್ಟು ಆ ಏರಿಯಾದಲ್ಲಿ ಇದ್ದಂತಹ ಮುಸ್ಲಿಂ ಮುಖಂಡರ ವಾಟ್ಸಪ್ ಗ್ರೂಪ್ಗಳನ್ನ ಮೇಲೂ ಕೂಡ ಸಾಕಷ್ಟು ಹದ್ದಿನ ಕಣ್ಣಿಟ್ಟಿದೆ. ಅವರು ಪ್ರಚೋದನೆಗೆ ಏನಾದ್ರೂ ಕರೆದಿದ್ರ, ಅವರು ಅಲ್ಲಿ ಈ ಠಾಣೆಯ ಮೇಲೆ ದಾಂಧಲೆ ನಡೆಸುವ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಮತ್ತೆ ಸಭೆಯನ್ನ ಮಾಡೋದಕ್ಕೆ ಹಂಚಿಕೊಂಡಿದ್ರ, ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಸಿಸಿಬಿ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮೂಲಕ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಆರಂಭದಲ್ಲಿಯೇ ಸವಾಲಾಗಿದ್ದಂತಹ ಮೈಸೂರಿನ ಸಿಸಿಬಿ ಪೊಲೀಸರ ಈ ಒಂದು ಕಾರ್ಯಾಚರಣೆ ಇದೀಗ ಸಾಕಷ್ಟು ಚುರುಕುಗೊಂಡಿದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.